ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಿನ್ನಿಂದ ಒಂದು ಮಹತ್ ಕಾರ್ಯ ಆಗಬೇಕು, ಅದು ಕ್ಷೇತ್ರ ದರ್ಶನ. ಸಂಸಾರ ಮಾಡ್ಬೇಕಾಗಿರೋ ಹುಡುಗಿ ಸನ್ಯಾಸಿನಿ ತರ ತೀರ್ಥಕ್ಷೇತ್ರ ಕಳಿಸ್ಲಾ? ಅದು ಹಾಗಲ್ಲ. ಹಾಗೂ ಅಲ್ಲ ಹೀಗೂ ಅಲ್ಲ, ನಾನು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿಲ್ಲ ಅಷ್ಟೇ. ಶ್ರೀ ಚಕ್ರದ ಮುಂದೆ ಬೇರೆಲ್ಲ ಕಾರಣಗಳು ನನಗೆ ಜುಜುಬಿ ಕಾರಣಗಳೇ. ಎಲ್ರಿಗೂ ಅಷ್ಟೇ ಶಾಸ್ತ್ರಿಗಳೇ, ಅವ್ರವ್ರ ಕಾರಣಗಳೇ ಶ್ರೇಷ್ಠ, ಮಿಕ್ಕದವ್ರದ್ದು ಕನಿಷ್ಠ ಅನ್ನೋ ಭಾವನೆ. ನೀವೇನು ಅದಕ್ಕೆ ಹೊರ್ತಲ್ಲ ಬಿಡಿ. ಯಕ್ಕಚ್ಚಿತ್ ಪ್ರೀತಿಗೋಸ್ಕರ ನಮ್ಮ ಇಡೀ ಯಾಗನೆ ಬರಿ ತಗೊಂಬಿಟ್ಟಿಯಲ್ಲ ಸೂರ್ಯಾಂಶು. ಇದೇ ಸಮಯ ಬೇಕಾಗಿತ್ತ ನಿಂಗೆ ಈ ಮಾತು ಹೇಳೋದಕ್ಕೆ? ನಾನು ಇದೇ ಸಮಯಕ್ಕೆ ಕಾಯ್ತಿದ್ದೆ ಶಾಸ್ತ್ರಿಗಳೇ. ಸರಿ, ನಿನ್ನ ಸಮಸ್ಯೆ ಏನು ಅಂತ ಹೇಳು. ನಿಮ್ಮ ಅಕ್ಕಂದು ಕಡ್ಕಿದು ಏನ್ ಕತೆ? ಗುರುಗಳು ಮತ್ತು ನನ್ನ ಅಕ್ಕ ಸಮುದಿತ ಒಬ್ಬರನ್ನೊಬ್ರು ಪ್ರೀತಿಸ್ತಾ ಇದ್ರು, ಖುಷಿಯಾಗಿದ್ರು. ನನ್ನ ಅಕ್ಕ ಗುರುಗಳನ್ನ ತುಂಬಾ ಹಚ್ಕೊಂಡಿದ್ಲು. ಊರಲ್ಲೆಲ್ಲ ಗುರುಗಳನ್ನ ತೋರಿಸಿ ಇವರೇ ನನ್ನ ಗಂಡ ಅಂತ ಹೇಳ್ಕೊಂಡು ಬರ್ತಾ ಇದ್ಲು. ಅದೇನಾಯ್ತೋ ಏನೋ, ನನ್ನ ಗುರುಗಳು ಆ ಸಂಬಂಧನ ಮುರ್ಕೊಂಡು ಅದೆಲ್ಲಿಗೋ ಹೊರಟೋಗ್ಬಿಟ್ರು. ನನ್ನ ಅಕ್ಕ ಒಂಟಿ ಆಗೋದ್ಲು. ತುಂಬಾ ಮೃದು ಮನ್ಸಿನ ನನ್ನ ಅಕ್ಕನ ಮನ್ಸು ಘಾಸಿ ಆಯ್ತು. ಇದ್ದಕ್ಕಿದ್ದ ಹಾಗೆ ಹೊರಟೋಗಿ ವರ್ತಿಸೋದಕ್ಕೆ ಶುರು ಮಾಡಿದ್ಲು. ಊರ್ನವ್ರ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಊರ್ನವ್ರ ಮುಂದೆ ಅವಳು ಮರ್ಯಾದೆ ಹೋಗೋ ತರ ಮಾಡಿದ್ರು ನಮ್ಮ ಗುರುಗಳು. ಅದಕ್ಕೆ ಅವ್ರ ಜೊತೆ ಸೇರ್ಕೊಂಡೆ. ಅವ್ರ ಜೊತೆನೇ ಇದ್ದು ಅವ್ರ ವಿದ್ಯೆಗಳನ್ನೆಲ್ಲಾನು ಕಲ್ತ್ಕೊಂಡೆ. ಇಷ್ಟು ದಿವಸ ಈ ಸಮಯಕ್ಕೋಸ್ಕರನೇ ಕಾಯ್ತಾ ಇದ್ದೆ ವಿರೂಪಾಕ್ಷ ಶಾಸ್ತ್ರಿಗಳೇ. ಈ ಇಬ್ಬಂದಿತನ ಇಲ್ದೆ ಹೋದ್ರೆ ಖಂಡಿತ ಗುರುಗಳು ಈ ಕೆಲಸಕ್ಕೆ ಒಪ್ಪೋದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿತ್ತು ಶಾಸ್ತ್ರಿಗಳೇ. ಅದಕ್ಕೆ ಸಮಯ ಸಾಧಿಸಿ ವಿಷಯ ಹೇಳಿದೆ. ಆದ್ರೆ ಖಡ್ಕಿ ಮದುವೆ ಆಗೋದಕ್ಕೆ ಒಪ್ತಾ ಇಲ್ವಲ್ಲ? ಹಾಗಿದ್ರೆ ನಿಮ್ ಪ್ರಯೋಗ ಸಂಪೂರ್ಣ ಆಗೋದು ಕನ್ಸೆ. ಅದಕ್ಕೂ ಇದಕ್ಕೂ ಗಂಟು ಹಾಕ್ಬೇಡ ಸೂರ್ಯಾಂಶು. ನಮ್ಮ ಅಕ್ಕನ ಬದುಕು ಕಗ್ಗಂಟಾಗಿದೆಯಲ್ಲ ಶಾಸ್ತ್ರಿಗಳೇ, ಅವಳ ಬದುಕು ನಾನು ಸರಿ ಮಾಡ್ಲೇಬೇಕು. ಹಾಗಾದ್ರೆ ನೀನ್ ಹಠ ನೀನ್ ಬಿಡಲ್ವಾ? ಇಲ್ಲ. ಸರಿ, ಹಾಗಾದ್ರೆ ಖಡ್ಕಿನ ಒಪ್ಪಿಸ್ತೀನಿ. ನಿಮ್ಮ ಅಕ್ಕನ ಜೊತೆ ಅವನ್ನ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ. ನೀನು ಶುದ್ಧ ಜೀವಿ ಹುಟ್ಟಿಗೆ ರಕ್ತ ಕೊಡು. ಆಗಲ್ಲ. ನಾನು ನನ್ನ ಗುರುಗಳನ್ನೇ ನಂಬಲ್ಲ, ಅಂಥದ್ರಲ್ಲಿ ನಿಮ್ಮನ್ನ ನಂಬ್ತೀನ. ಮೊದಲು ನನ್ನ ಕೆಲಸ, ಆಮೇಲೆ ನಿಮ್ಮ ಕೆಲಸ. ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೂ ಪ್ರಯೋಗಕ್ಕೆ ಅಡ್ಡಿ ಉಂಟು ಮಾಡೋದು ಸರಿಯಲ್ಲ ಸೂರ್ಯಾಂಶು. ನಾನು ಯಾರನ್ನೂ ನಂಬಲ್ಲ. ಸರಿ, ಹಾಗಾದ್ರೆ ದಿನಗಳನ್ನ ಎಣ್ಸು. ನಿಮ್ಮ ಅಕ್ಕನಿಗೂ ಖಡ್ಕಿಗೂ ಮದುವೆ ಆಗುತ್ತೆ. ಓ ಅಳಿಯಂದಿರು, ಏನ್ ಆರಾಮಾಗಿ ಕೂತ್ ಬಿಟ್ಟಿದ್ದೀರಲ್ಲ. ನೋಡಕ್ಕೆ 2 ಕಣ್ಣು ಸಾಲದು. ಒಳಗಡೆ ಕಡ್ಲೆಕಾಯಿ ಇದೆ, ತಂದು ಕೊಡ್ತೀನಿ. ಸುಲಿತೀರಾ ಇಲ್ಲ ಚೆನ್ನಾಗಿ ತಿಂತೀರಾ? ಯಾಕಜ್ಜಿ ಒಂಥರ ಮಾತಾಡ್ತೀರಾ? ಅಯ್ಯೋಯ್ಯೋ, ನಾನೇನು ಒಂಥರ ಮಾತಾಡ್ದೆ ಅಳಿಯಂದಿರೆ? ನಿಮ್ ಸೇವೆಗೆ ಏನಾದ್ರೂ ಬೇಕಾ ಅಂತ ಕೇಳಿದೆ. ತಪ್ಪಾಯ್ತೆ? ಒಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಮನೆ ಅಳಿಯನಾಗಿ ಒಕ್ಕರಿಸ್ಕೊಂಡಿದ್ಯಲ್ಲ. ನಿನ್ನ ಸ್ವಲ್ಪನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯೇನೋ? ಗಂಡಸೇನೋ ನೀನು? ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಅಂತ ಲಕ್ಷಣ ಒಂದು ಇಲ್ಲವಲ್ಲ ನಿನಗೆ? ಒಂದು ನಯಾ ಪೈಸಾ ಸಂಪಾದನೆ ಇಲ್ಲ, ಜವಾಬ್ದಾರಿ ಅಂತೂ ಮೊದಲೇ ಇಲ್ಲ. ಹೊರಗೆ ಬಂದು ಪ್ರಪಂಚದ ಅರಿವೇ ಇಲ್ದಂಗೆ ಕೂತಿದ್ಯಲ್ಲ. ಒಳಗೆ ಏನ್ ನಡ್ತಿದ್ಯ ಅಂತ ಗೊತ್ತೇನೋ ನಿನ್ಗೆ? ನಿನ್ ಹೆಂಡತಿಯಿಂದಾಗಿ ನನ್ ಮಗ ಸೊಸೆ ಕಿತ್ತಾಡ್ತಿದ್ದಾರೆ. ಹೋಗ್ ನೋಡೋಗ ಚಂದಾನ. ಮದುವೆ ಆದ ಹೊಸದ್ರಲ್ಲಿ ಎಲ್ಲಾ ಗಂಡ ಹೆಂಡತಿರು ಮಧುಚಂದ್ರಕ್ಕೆ ಹೋಗ್ತಾರೆ. ಆದ್ರೆ ಅದೇ ನಿನ್ನ ಹೆಂಡತಿ ಕ್ಷೇತ್ರ ದರ್ಶನಕ್ಕೆ ಹೋಗ್ತಾಳಂತೆ. ನೀನು ಅಮ್ಮನೋರ್ ಗಂಡ, ಹೆಂಡತಿ ಹೇಳ್ದಂಗೆ ಕುಣಿತೀಯ. ನೀ ಜನ್ಮಕ್ಕಿಷ್ಟು. ಹೋಗ. ನೋಡು ಖಡ್ಕಿ, ಈಗ ನಿನ್ನ ಸಂಸಾರಕ್ಕಿಂತ ಮುಖ್ಯವಾಗಿ ಕ್ಷುದ್ರ ಜೀವಿ ಹುಟ್ಟೋದು ಮುಖ್ಯ. ನೀನು ಅವಳನ್ನ ಮದುವೆ ಆಗು. ಅವಳನ್ನ ಮದುವೆ ಆಗೋವರೆಗೂ ನಾನು ರಕ್ತ ದರ್ಪಣ ಮಾಡೋದಿಲ್ಲ ಅಂತ ಸೂರ್ಯಾಂಶು ಹಠ ಹಿಡಿದು ಕೂತಿಯಾನೆ. ಏನ್ ಹೇಳಿದ್ರು ಕೇಳ್ತಾ ಇಲ್ಲ. ಅವನದೇ ಹಠ ಅವನಿಗೆ. ನಾನು ಏನು ಮಾಡೋದಕ್ಕಾಗಲ್ಲ ವಿರೂಪಾಕ್ಷ.
ನಾನೊಬ್ಬ ವಾಮಾಚಾರಿ. ನಾನು ಮದುವೆ ಆಗೋದು ಅಸಾಧ್ಯದ ಮಾತು. ವಾಮಾಚಾರಿಗೆ ಪ್ರೀತಿ ಪ್ರೇಮ ಅಂತ ಸುತ್ತಾಡೋದಕ್ಕಾಗುತ್ತೆ, ಮದುವೆ ಆಗೋದಕ್ಕಾಗಲ್ವಾ? ಅದೆಲ್ಲ ಹಳೆ ಕತೆ ವಿರೂಪಾಕ್ಷ. ನಾನೀಗ ದೇವು ಅಲ್ಲ, ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ವಾಮಾಚಾರಿಗೆ ಪ್ರೀತಿಯ ಅರ್ಥ ಗೊತ್ತಿರೋದಿಲ್ಲ ವಿರೂಪಾಕ್ಷ. ಮತ್ತೆ ಸೂರ್ಯಾಂಶನ ಅಷ್ಟೊಂದು ಹಚ್ಕೊಂಡಿದೆಯಲ್ಲ, ಹೇಗೆ? ಸಮುದ್ಯತಾ ವಿಷಯ ಬಂದಾಗಲೂ ಕೂಡ ಭಾವುಕನಾದೆ, ಅದು ಹೇಗೆ? ನೋಡಿದ್ಯಾ, ಈ ವಾಮಾಚಾರಿಯ ಅಂತರಂಗದಲ್ಲಿ ಪ್ರೀತಿಯ ಸೆಲೆ ಹಾಗೇ ಇದೆ. ಯೋಚನೆ ಮಾಡು ಕಡ್ಕಿ, ಇನ್ನೂ ಕಾಲ ಮಿಂಚಿಲ್ಲ. ಮದುವೆಯಾಗು, ಇಲ್ದೇ ಇದ್ರೆ ನೀನ್ ನೊಪ್ಪು ನಿಂತ ನಾವೆಲ್ಲರೂ ಕಷ್ಟಪಡಬೇಕಾಗುತ್ತೆ. ಈ ವಿಚಾರದಲ್ಲಿ ಬಲವಂತ ಮಾಡಬೇಡ ವಿರೂಪಾಕ್ಷ. ಮದುವೆ ಆಗೋ ಪರಿಸ್ಥಿತಿಲಿ ನಾನಿಲ್ಲ. ನನಗೆ ಗೊತ್ತಿಲ್ಲದೆ ಇರುವಂತ ಪರಿಸ್ಥಿತಿ ನಿನ್ಗೇನಿದೆ ಕಡ್ಕಿ? ನೋಡ್ ಕಡ್ಕಿ, ಶ್ರೀಚಕ್ರದ ಸಂಹಾರಕ್ಕೆ ಅಂತ, ಅದಕ್ಕಿಂತ ಬಲಿಷ್ಠವಾದ ಕ್ಷುದ್ರ ಶಕ್ತಿಯ ನಿರ್ಮಾಣಕ್ಕೆ ಅಂತ ನಾವು ಹೊರಟಿದೀವಿ. ಇಂಥ ಸಮಯದಲ್ಲಿ ಹೀಗೆ ಮಾಡೋದು ಸರಿ ಇಲ್ಲ. ಈಗ ಶುದ್ರ ಜೀವಿನ ಹುಟ್ಟಿಸ್ತೀನಿ ಅಂತ ಹೊರಟಿದಿರಲ್ಲ, ಅದರ ಔಚಿತ್ಯ ಏನು ವಿರೂಪಾಕ್ಷ? ನಮಗೆ ಸಿಗದ ಹಣ್ಣು ಬೇರೆ ಯಾರಿಗೂ ಸಿಗಬಾರ್ದು, ಅದನ್ನ ನಾಶ ಮಾಡಬೇಕು ಅಂತ ತಾನೆ. ಕೇವಲ ಒಂದು ಸೇಡಿಗೋಸ್ಕರ ಜಾಜಿ ಹೊಟ್ಟೆಲಿರೋ ಶಿಶುವನ್ನ ಸಾಯಿಸೋದಕ್ಕೆ ತಾನೆ ನೀವಿಷ್ಟೆಲ್ಲ ಮಾಡ್ತಾ ಇರೋದು. ಹೌದು ಕಡ್ಕಿ, ಅದಕ್ಕೇನೆ ನಮಗ್ ಸಿಗದ್ದು ಬೇರೆ ಯಾರಿಗೂ ಸಿಗಬಾರದು ಅನ್ನೋದಕ್ಕೋಸ್ಕರ. ಅಂದ್ರೆ ಈ ಜನ್ಮದಲ್ಲಂತೂ ಶ್ರೀಚಕ್ರ ನಮ್ಮ ಕೈ ಸೇರೋದಿಲ್ಲ ಅಂತ ಆಯ್ತಲ್ಲ. ಹೇಗೂ ಶ್ರೀಚಕ್ರ ಸಿಗೋದಿಲ್ಲ. ಜಾಜಿ ಸಾವಿಗೋಸ್ಕರ ನಾನು ಯಾಕೆ ಮದುವೆ ಆಗಲಿ? ಯಕಶ್ಚಿತ್ ಸೇಡಿಗೋಸ್ಕರ ನಾನು ಗೃಹಸ್ಥಾಶ್ರಮಕ್ಕೆ ಕಾಲಿಡ್ಲ? ನನ್ನ ಸಿದ್ಧಿ ಸಾಧನೆಗಳನ್ನು ಬಿಟ್ಟು ಈ ಸಂಸಾರ ಸಾಗರದಲ್ಲಿ ಬಿದ್ದು ನನ್ನ ಜನ್ಮನ ವ್ಯರ್ಥ ಮಾಡ್ಕೊಳ್ಳ ವಿರೂಪಾಕ್ಷ. ಬರೀ ಜಾಜಿನ ಸಾಯಿಸೋದು, ಶ್ರೀಚಕ್ರನ ನಾಶ ಮಾಡೋದಷ್ಟೇ ನಮ್ಮ ಉದ್ದೇಶ ಅಲ್ಲ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಹೌದು, ನಮಗ್ ಸಿಗದೆ ಇರೋದು ಬೇರೆಯವ್ರ ಸ್ವತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ಜಾಜಿನ ಸಾಯಿಸ್ತಿಲ್ಲ ಕಡ್ಕಿ. ಅದಕ್ಕೆ ಬೇರೆ ಕಾರಣನೇ ಇದೆ. ಇದು ಬಿಟ್ಟು ಬೇರೆ ಇನ್ನೇನು ಕಾರಣ ಇರೋದಕ್ಕೆ ಸಾಧ್ಯ? ನನ್ನನ್ನ ಮದುವೆಗೆ ಹೋಗ್ಸೋದಕ್ಕೆ ಅಪ್ಪ ಮಗ ಸೇರಿ ನಾಟಕ ಆಡ್ತಾ ಇದ್ದೀರಾ. ನಾನು ಯಾವುದಕ್ಕೂ ಬಗ್ಗೋದಿಲ್ಲ. ನಿನ್ನ ಮದುವೆಗೆ ಒಪ್ಸಿ ನನ್ಗೇನು ಆಗ್ಬೇಕಾಗಿಲ್ಲ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಯಕಶ್ಚಿತ್ ಕಾರಣಗಳಿಗೆ ವಾಮ ಮಾರ್ಗ ಬಳಸೋ ಕನಿಷ್ಠ ಮಂಚ ಅನ್ಕೋಬೇಡ ನನ್ನ. ಕಾರಣನ ಸಮಯ ಬಂದಾಗ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಪ್ರಶ್ನೆ ಮಾಡಾಯ್ತು. ಇನ್ನು ಮುಚ್ಚಿಡೋದ್ರಲ್ಲಿ ಅರ್ಥ ಇಲ್ಲ. ಬನ್ನಿ ನನ್ನ ಜೊತೆ ಹೇಳ್ತೀನಿ. ಜಾಜಿ, ನಿನಗೇನಾದ್ರೂ ಸದ್ದು ಕೇಳಿಸ್ತಿದ್ಯಾ? ಏನ್ ಸದ್ದಜ್ಜಿ? ಏನೋ ಒಂಥರ ಕಣೆ.
ಯಾರೋ ಪಾರಾಯಣ ಮಾಡ್ತಾ ಇದ್ದಾಗೋ ಪಠಣ ಮಾಡ್ತಾ ಇದ್ದಾಗೋ ಏನೋ ಒಂಥರ. ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಕಣೆ. ಇಲ್ಲ ಅಜ್ಜಿ, ನಂಗೇನು ಕೇಳಿಸ್ತಿಲ್ಲ. ನಿನ್ಗೆಲ್ಲಿ ಕೇಳಿಸುತ್ತೆ? ನಿನ್ ಧ್ಯಾನ ಇಲ್ಲಿದ್ರೆ ತಾನೇ. ಹೋಗಿ ಲಲಿತನಿಗೆ ಹೂ ಕೊಡೋಗು. ಇದು ಶ್ರೀಚಕ್ರ. ಶ್ರೀಚಕ್ರ ಅಂದ್ರೆ ಬೀಜಾಕ್ಷರಗಳ ಸಂಯೋಜನೆ. ಬೀಜಾಕ್ಷರಗಳಿಗೆ ಸಾವಿಲ್ಲ. ಬೀಜಾಕ್ಷರಗಳು ಯಾವ ರೂಪವನ್ನಾದರೂ ಪಡ್ಕೋಬಹುದು. ಜಾಜಿನ ಸಾಯಿಸೋದ್ರಿಂದ ಶ್ರೀಚಕ್ರ ಮಗುವಾಗಿ ಹೊರಗೆ ಬರೋದನ್ನ ತಡಿಬೋದೇ ಹೊರತು ಶ್ರೀಚಕ್ರನ ಕೊನೆಗಾಣಿಸಕ್ಕಾಗಲ್ಲ. ಅದಕ್ಕೆ ಆ ಕ್ಷುದ್ರ ಜೀವಿನ ಉಪಯೋಗಿಸಿ ಜಾಜಿನ ಕೊಂದು ಅವಳ ಮೃತ ಶರೀರವನ್ನು ಇಟ್ಕೊಂಡು ವಾಮಯಾಗನ ಪ್ರಯೋಗಿಸ್ತೀನಿ. ಅವಳ ದೇಹದಿಂದ ಬೀಜಾಕ್ಷರಗಳನ್ನು ಹೊರತೆಗೆದು ಕ್ರೋಢೀಕರಿಸ್ತೇನೆ. ಆಮೇಲೆ ಸ್ವತಃ ನಾವೇ ಶ್ರೀಚಕ್ರ ಯಂತ್ರನ ತಯಾರಿಸೋದೆ ನನ್ನ ಯೋಜನೆ. ಹಾಗಿದ್ಮೇಲೆ ನೀನ್ ಮಾಡ್ತಿರೋ ಉಕೃತಿ ಭ್ರಂಶ ಪ್ರಯೋಗ ಸೇಡಿಗಾಗಿ ಅಲ್ವಾ? ಬರೀ ಸೇಡಿಗಾಗಿದ್ರೆ ಈ ಪ್ರಯೋಗನ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಕಾಲರುದ್ರ ಸಿದ್ದೇಶ್ವರ ಕಡಕಿ, ನಮ್ಗೆ ಇಲ್ಲಿ ಜಾಜಿ ಮುಖ್ಯ ಅಲ್ಲ, ಶ್ರೀಚಕ್ರ ಮುಖ್ಯ. ಜಾಜಿನ ಕೊಂದು ಬೀಜಾಕ್ಷರಗಳನ್ನು ಸಂಯೋಜಿಸಿ ಶ್ರೀಚಕ್ರನ ರಚಿಸೋದೇ ನನ್ನ ನಿಜವಾದ ಯೋಜನೆ. ಅಮ್ಮ, ಹೂ ತಗೊಳಮ್ಮ. ಅಮ್ಮ, ನಾನು ನಿಂಗೆ ಸಹಾಯ ಮಾಡ್ಲಾ? ಬೇಡ ಬಿಡ, ನಾ ಮಾಡ್ಕೋತೀನಿ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ. ಜಾಜಿ, ನಿನಗೇನೋ ಪಠಣೆ ಕೇಳಿಸ್ತಾ ಇದೆಯಾ? ಪಠಣೆನಾ? ಏನು ಪಠಣೆ? ಏನು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಆದರೆ ಏನೋ ಕೇಳಿಸ್ತಾ ಇದೆ. ಸುಮ್ಮನಿರಮ್ಮ, ಏನೇನೋ ಹೇಳ್ಬೇಡ. ನಿನಗೆ ಕೇಳಿಸಿದ್ರೆ ನನಗೂ ಕೇಳಿಸಲ್ವಾ? ನಿನಗೆ ತಲೆ ಮೇಲೆ ಸೂರು ಬಿದ್ದರೂ ಗೊತ್ತಾಗೋದಿಲ್ಲ, ಇನ್ನು ಇದು ಕೇಳಿಸತ್ತಾ? ಸರಿ ಸರಿ, ಇದು ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ನಿಮ್ಮಪ್ಪಂಗೆ ಮಧ್ಯಾಹ್ನಕ್ಕೆ ಮನೆಗೆ ಊಟಕ್ಕೆ ಬರಬೇಕು ಅಂತ ಹೇಳಿ ಹೋಗು. ಸರಿ. ದೇಶಿಕರೇ, ಒಂದು ದೊಡ್ಡ ಫಜೀತಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಫಜೀತಿನ? ಏನದು?
ನಾನು ಏನೇ ಹೇಳಿದ್ರು ಲಲಿತಾ ಜಾಜಿನ ಕ್ಷೇತ್ರ ದರ್ಶನಕ್ಕೆ ಕಳಿಸೋದಕ್ಕೆ ಒಪ್ತಾ ಇಲ್ಲ. ಹೇಗೆ ಸಮಾಧಾನ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ದೇಶಿಕ್ರೆ. ಯಾಕಂತೆ? ಏನಂತ ಸಮಸ್ಯೆ? ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಯಾಕೆ ಎಲ್ಲೆಲ್ಲಿಗೋ ಕಳಿಸ್ಬೇಕು, ಸಂಸಾರ ಮಾಡ್ಕೊಂಡು ಇರ್ಲಿ ಅಂತ ಒಂದೇ ಸಮ ಹಠ ಹಿಡಿದಿದ್ದಾಳೆ ಲಲಿತಾ. ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಜಾಜಿನ, ಅದಕ್ಕೆ ಕಳಿಸೋಕೆ ಒಪ್ತಾ ಇಲ್ಲ. ಪಾಪ ತಾಯಿ ಅಲ್ವಾ, ಮಗಳನ್ನ ಬಿಟ್ಟಿರೋದು ಕಷ್ಟ. ನೋಡು, ಈಗ ನೀನೇ ಏನಾದರೂ ಮಾಡಿ ಒಪ್ಪಿಸ್ಬೇಕು. ಹೇಗೆ ಒಪ್ಪಿಸ್ಲಿ ದೇಶಿಕ್ರೆ? ನಿಜ ಹೇಳೋ ಹಾಗಿಲ್ಲ, ಬಿಡೋ ಹಾಗಿಲ್ಲ. 1-2 ತಿಂಗಳು ಮಟ್ಟಕ್ಕೆ ಕಳ್ಸೋಕೆ ಇಷ್ಟೆಲ್ಲ ರಂಪಾಟ ಮಾಡ್ತಿದ್ದಾಳೆ. ಇನ್ನು ಅಲ್ಪಾಯುಷ್ಯ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಮಗಳಿಗಿಂತ ಮುಂಚೆ ಹೆಂಡ್ತಿನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಶುರುವಾಗ್ಬಿಟ್ಟಿದೆ ದೇಶಿಕ್ರೆ. ಲಲಿತಾ ತುಂಬ ಸೂಕ್ಷ್ಮ. ಅರ್ಥ ಆಗುತ್ತೆ ಶೇಖರಿ, ಆದರೆ ಕ್ಷೇತ್ರ ದರ್ಶನ ಮಾಡದೆ ಬೇರೆ ದಾರಿ ಏನಿದೆ ಹೇಳು? ನಿಜ, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ತಮ್ಮ ಹತ್ರ ಬಂದಿದ್ದೀನಿ ದೇಶಿಕ್ರೆ. ನೋಡು ಶೇಖರಿ, ಇಂಥ ವಿಚಾರಗಳನ್ನ ಮನಸ್ಸಿಗೆ ಹಚ್ಕೋಬಾರದು, ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಹೆಂಡ್ತಿರು ಗಂಡಂದ್ರು ಮಾತನ್ನು ಕೇಳೋದನ್ನ ಚರಿತ್ರೆಯಲ್ಲಿ ಎಲ್ಲಾದರೂ ಕೇಳಿದ್ಯಾ? ಲಲಿತಮ್ಮನವ್ರಿಗೆ ಇನ್ನೊಂದ್ಸಲಿ ಹೇಳು, ಮತ್ತೊಂದ್ಸಲ ಹೇಳು. ಆಗ್ಲೂ ಕೇಳಲಿಲ್ಲ ಅಂದ್ರೆ ತಾಕೀತ್ ಮಾಡು. ಜಾಜಿ ನನಗೂ ಮಗಳೇ, ನಾನೇ ಕಳ್ಸೋಕೆ ಒಪ್ಪಿರುವಾಗ ನಿಂದೇನು ತಕರಾರು ಅಂತ ನಿಷ್ಠುರವಾಗಿ ಹೇಳ್ಬಿಡು. ನಿನ್ನೆ ಹೆಂಡತಿ ತಾನೆ, 1-2 ದಿನ ಮುನಿಸ್ಕೋತಾಳೆ, ಆಮೇಲೆ ಅವಳೇ ಸರಿ ಹೋಗ್ತಾಳೆ. ಚಿಂತೆ ಮಾಡಬೇಡ. ಆಯ್ತು ದೇಶಿಕ್ರೆ, ನೀವು ಹೇಳಿದ ಹಾಗೆ ಮಾಡ್ತೀನಿ. ಇನ್ನೊಂದು ಮಾತು ನೆನಪಿಟ್ಕೋ, ಜಾಜಿನ ಉಳಿಸ್ಕೊಳ್ಳೋದು ನಮ್ಮಗಳ ಆಸೆ ಮಾತ್ರ ಅಲ್ಲ, ಅದು ದೇವಾನುದೇವತೆಗಳ ಕರ್ತವ್ಯ ಕಣಪ್ಪ. ಯಾಕೆ ಗೊತ್ತಾ? ತಾರಕಾಸುರನ ವಧೆಗೆ ಅಂತಹ ಬಾಲಷಣ್ಮುಖನನ್ನ ಆ ದೇವತೆಗಳು ರಕ್ಷಿಸಲಿಲ್ವಾ? ಇನ್ನು ಆ ಕಂಸನ ವಧೆಗೆ ಹುಟ್ಟಿದ ಶ್ರೀಚಕ್ರನನ್ನ ವಾಸುದೇವನ ಮೂಲಕ ಆ ದೇವತೆಗಳು ರಕ್ಷಿಸಿಕೊಡ್ಲಿಲ್ವಾ? ಅಂಥ ಘನಘೋರ ಮಳೆಗೆ ಆದಿಶೇಷನೇ ಕೊಡೆಯಾಗಿ ನಿಂತು ಆ ಬಾಲಕೃಷ್ಣನನ್ನ ರಕ್ಷಿಸಲಿಲ್ವಾ? ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ಹುಟ್ಟಿದವ್ರನ್ನೆಲ್ಲ ಆ ದೇವಾನು ದೇವತೆಗಳೇ ಕಾಪಾಡಿದ್ದಾರೆ. ನಮ್ಮ ಜಾಜಿ ಅಮ್ಮನವರ ಸಂಕಲ್ಪದಿಂದ ಹುಟ್ಟಿರೋಳು, ಅವಳಿಗೆ ದೇವರ ರಕ್ಷಣೆ ಇರೋದಿಲ್ವಾ? ಇರುತ್ತೆ, ಇದ್ದೇ ಇರುತ್ತೆ. ನಮ್ಮ ಜಾಜಿ ಬದುಕೇ ಬದುಕ್ತಾಳೆ, ನಮ್ಮೆಲ್ಲರ ಜೊತೆ ಸಂತೋಷವಾಗಿರ್ತಾಳೆ. ನೋಡ್ತಿರು. ಲೋ ಬಂಗಾರಿ, ಇವತ್ತು ಅಮ್ಮ ಅಜ್ಜಿ ಇಬ್ರು ಒಂಥರ ವಿಚಿತ್ರವಾಗಿ ಆಡ್ತಿದ್ರು ಕಣೋ. ನಿಂಗೇನಾರು ಕೇಳಿಸ್ತಾ ಅಂತ ಕೇಳ್ತಿದ್ರು. ನನಗೇನೋ ಕೇಳಿಸ್ತಿರ್ಲಿಲ್ಲಪ್ಪ, ಅವ್ರಿಬ್ರಿಗೂ ಏನೋ ಕೇಳಿಸ್ತಿತ್ತಂತೆ ಕಣೋ. ಹೌದಾ? ಏನ್ ಕೇಳಿಸ್ತಿತ್ತಂತೆ? ಅದೇನೋ ಪಠಣ ಅಂದ್ರು. ಅದ್ ಏನ್ ಪಠಣನೋ ಏನೋ. ನಿನಗೆ ಯಾವತ್ತಾರ ಹಂಗೇನಾರು ಕೇಳಿಸಿದ್ಯಾ? ಇಲ್ಲಪ್ಪ, ಯಾವತ್ತೂ ನಂಗೆ ಆ ಥರ ಏನು ಕೇಳಿಸೇ ಇಲ್ಲ. ನೀನೊಬ್ನೇ ಕಣೋ ಜಾಣ. ನಂಗೆ ನೋಡ್ದೆ ಬಿಡು. ಆಹಾ ಸುಂದ್ರಾಂಗ ಬಾ. शिवदूति त्वरिते कुलसुन्दरी नित्ये नीलपताके विजये सर्वमङ्गले ज्वालामालिनी चित्रे महानित्ये